ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ದೀರ್ಘ ಸುಮಂಗಲಿ ಭವ. ಕುಳಿತುಕೋ. ಸೀತೆ, ನೀನು ಎಷ್ಟು ಬೇಗ ನನಗೆ ಹತ್ತಿರದವಳಾಗಿಬಿಟ್ಟೆ. ನಿನ್ನನ್ನು ಪ್ರತಿದಿನ ನೋಡಬೇಕು, ನಿನ್ನೊಡನೆ ಮಾತನಾಡಬೇಕು ಎಂಬ ಹಂಬಲ ನನಗೆ. ಎಷ್ಟೋ ವರ್ಷಗಳಿಂದ ನೀನು ನನ್ನ ಜೊತೆಯಲ್ಲಿಯೇ ಬೆಳೆದೆಯೇನೋ ಎಂಬ ಭಾವನೆ ನನ್ನಲ್ಲಿ ಉಂಟಾಗುತ್ತಿದೆ. ಮಾತಾಮಯಿ, ಅದು ನಿಮ್ಮ ವಿಶ್ವಾಸದ ಫಲ. ಆ ವಿಶ್ವಾಸಕ್ಕೆ ನಿನ್ನ ಸದ್ಗುಣಗಳೇ ಕಾರಣ. ನಿನ್ನಲ್ಲಿ ಸಂತೋಷ ಹಂಚಿಕೊಂಡರೆ ಇನ್ನೂ ಹೆಚ್ಚು ಸಂತೋಷವಾಗುತ್ತದೆ. ದುಃಖವನ್ನು ಹಂಚಿಕೊಂಡರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಮಾತಾಮಯಿ, ತಮ್ಮ ಸಂತೋಷದ ವಿಚಾರ ತಿಳಿದರೆ ನಾನೂ ಆನಂದ ಪಡುತ್ತೇನೆ. ಆದರೆ ತಮ್ಮಲ್ಲಿ ನೋವಿನ ವಿಚಾರವಿದ್ದು ಅದು ನನ್ನೊಂದಿಗೆ ಹೇಳಿ ಸಮಾಧಾನ ಪಡುವಂಥ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ ಎಂದು ನಾನು ತಿಳಿದಿದ್ದೇನೆ. ಇದು ಎಂದು ಬಂದಿರುವ ನೋವಿನ ವಿಚಾರವಲ್ಲ ಸೀತೆ, ಈಗಾಗಲೇ ಇರುವ ನೋವಿನ ವಿಚಾರ. ಹಿಂದಿನಿಂದಲೂ ಅನುಭವಿಸುತ್ತಿರುವ ನೋವಿನ ವಿಚಾರ. ಮಾತಾಮಯಿ, ಮಹಾರಾಣಿಯಾದ ತಮಗೂ ದುಃಖವಿದೆಯೇ? ಏಕಿರಬಾರದು ಸೀತೆ?